ಹಾಯ್ ಹಲೋ ಎವ್ರಿವನ್. ನಾವೀಗ ನೋಡೋ ಕೋರ್ಸು BNYS ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್. ಇದನ್ನು ಶಾರ್ಟ್ ಫಾರ್ಮಲ್ಲಿ BNYS ಅಂತಾರೆ. PUC ಆದಮೇಲೆ ಮ್ಯಾಕ್ಸಿಮಮ್ ಎಲ್ರಿಗೂ ಗೊತ್ತಿರೋದು MBBS ಅಥವಾ ಇಂಜಿನಿಯರಿಂಗ್ ಮಾತ್ರ. MBBSಗೆ ಹೋಗ್ಬೇಕಂದ್ರೆ ನೀವು ನೀಟ್ ಬರಿಬೇಕಾಗುತ್ತೆ. ನೀವು ನೀಟ್ ಬರೆದ್ರೂ ಕೂಡ ಸಮ್ಟೈಮ್ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಆದರೆ BNYSಸು MBBSಗೆ ಈಕ್ವಲ್ ಆಗಿರೋ ಕೋರ್ಸು. ನೀವು ಯಾವುದೇ ಕಾಲೇಜಲ್ಲೂ ಕೂಡ ನೀವು BNYS ಕೋರ್ಸ್ನ ಸೀಟ್ ಸಿಗುತ್ತೆ. MBBSಸಲ್ಲಿ ಅಲೋಪತಿ ಬಗ್ಗೆ ಹೇಳ್ಕೊಡ್ತಾರೆ. ಆದರೆ BNYS ಕೋರ್ಸಲ್ಲಿ ನ್ಯಾಚುರಲ್ಲಾಗಿ ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ಅದ್ರ ರಿಲೇಟೆಡ್ಡೇ BNYSಸಲ್ಲಿ ಹೇಳ್ಕೊಡ್ತಾರೆ. ಅಂದರೆ ಈಗ MBBSಸಲ್ಲಿ ಯಾವುದೇ ಡಿಸೀಸ್ ಬಂದರೆ ಸಮ್ಟೈಮ್ಸ್ ಸರ್ಜರಿ ಮಾಡಬೇಕಾಗುತ್ತೆ. ಆದರೆ ಈ BNYSಸಲ್ಲಿ ನ್ಯಾಚುರಲ್ಲಾಗಿ ಯಾವುದೇ ಸರ್ಜರಿ ಮಾಡ್ದೇ ನ್ಯಾಚುರಲ್ ಮೆಡಿಸಿನ್ ಮೂಲಕ ಡಿಸೀಸ್ನ ರೂಟಿಂದನೇ ಕ್ಯೂರ್ ಮಾಡ್ತಾರೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವುದೇ ಮೆಡಿಸನ್ ಯೂಸ್ ಮಾಡದೇನೆ ಪ್ರಾಬ್ಲಮ್ನ ಅನಲೈಸ್ ಮಾಡಿ ನ್ಯಾಚುರಲ್ಲಾಗಿ ಯಾವುದೇ ಕಾಯಿಲೆ ಕೂಡ ಸಾಲ್ವ್ ಮಾಡೋದೇ BNYSಸಲ್ಲಿ ಕಲಿಸ್ತಾರೆ. ಅಂದರೆ ಯಾವ ಥರ ಅಂದರೆ ಯೋಗ ಮೂಲಕ, ಥೆರಪಿ ಕೊಡೋ ಮೂಲಕ ಅಥವಾ ಹೀಲಿಂಗ್ ಮಾಡೋದ್ರ ಮೂಲಕ ನಿಮಗೆ ಮೆಡಿಸನ್ನ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಈ ಕೋರ್ಸ್ ಮಾಡೋದಕ್ಕೆ ನೀಟ್ ಅವಶ್ಯಕತೆ ಏನಿಲ್ಲ. ಓಕೆ, ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಈಗಿರೋ ಜನ್ರೇಷನಲ್ಲಿ ಡಿಸೀಸಸ್ಸು ಡೇ ಬೈ ಡೇ ಜಾಸ್ತಿ ಆಗ್ತಾಯಿದೆ. ಸೊ ಅವಕ್ಕೆ ಇಂಗ್ಲೀಷ್ ಮೆಡಿಸನ್ನು ಮ್ಯಾಕ್ಸಿಮಮ್ ವರ್ಕ್ ಆಗಲ್ಲ. ಸೊ ನ್ಯಾಚುರಲಾಗಿ ಟ್ರೀಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ BNYS ಮಾಡಿದ್ರೆ ನೀವು ಯಾವುದೇ ಡಿಸೀಸ್ ಕೂಡ ಅನಲೈಸ್ ಮಾಡಿ ನ್ಯಾಚುರಲ್ಲಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಈ ಮೆಡಿಸನ್ ಕೊಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಎಕ್ಸಾಂಪಲ್ ನೋಡೋದಾದರೆ ಅಲ್ಸರ್, ಕಿಡ್ನಿ ಡ್ಯಾಮೇಜ್ ಈ ಥರ ಸೈಡ್ ಎಫೆಕ್ಟು ಸಮ್ಟೈಮ್ ಬರುತ್ತೆ. ಆದರೆ ನ್ಯಾಚುರಲ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಇರೋದಿಲ್ಲ. ಹಾಗೆ ಡಿಸೀಸ್ ಕೂಡ ಕಂಪ್ಲೀಟ್ ರೂಟಿಂದನೇ ಕಿತ್ತಾಕಬಹುದು. ಓಕೆ, ಇದರಲ್ಲಿ ಏನೇನು ಕಲಿತೀವಿ ಅಂದರೆ ನ್ಯೂಟ್ರಿಷನ್ ಥೆರಪಿ, ಹೆರ್ಬಲ್ ಮೆಡಿಸಿನ್, ಯೋಗ, ಹೋಮಿಯೋಪತಿ, ಮನಿಪ್ಲಾಟಿವ್ ಥೆರಪಿ, ಫಿಸಿಯೋಥೆರಪಿ, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಷನ್, ಥೈರಾಯ್ಡ್ ಥೆರಪಿ, ಮಸಾಜ್ ಥೆರಪಿ ಈ ಥರದನ್ನೆಲ್ಲ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಹಾಗೆ ಹೀಲಿಂಗ್ ಮತ್ತು ಮಸಾಜ್ ಮಾಡೋದ್ರಿಂದ ಕೂಡ ಹೆಲ್ತ್ನ ನ್ಯಾಚುರಲ್ಲಾಗಿ ಕ್ಯೂರ್ ಮಾಡ್ತಾರೆ. ಈ ಕೋರ್ಸು MBBSಗೆ ಈಕ್ವಲ್ ಆಗಿರೋ ಕೋರ್ಸು. ನೆಕ್ಸ್ಟ್ ಜಾಬ್ ಓಪನಿಂಗ್ಸ್ ನೋಡೋದಾದರೆ ಮಸಾಜ್ ಸೆಂಟರ್ಸ್, ಡಯಟಿಸ್ಟ್ ಥೆರಪಿಸ್ಟ್ ಈ ಥರ ಜಾಬ್ಸು ನೀವು ಮಾಡಬಹುದು. ಓನಾಗಿ ಕ್ಲಿನಿಕ್ ಕೂಡ ನೀವು ಇಟ್ಕೋಬಹುದು. ಓಕೆ, ಈ ಕೋರ್ಸ್ ಮಾಡೋಕ್ಕೆ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. PUCಲಿ ಮಿನಿಮಮ್ 45ಇಂದ 50% ಇರಬೇಕಾಗುತ್ತೆ. ಸ್ಟ್ರೀಮ್ ಬಂದು ಸೈನ್ಸ್ ಸ್ಟ್ರೀಮ್ ಆಗಿರಬೇಕಾಗುತ್ತೆ. ಓಕೆ, ಈ ಕೋರ್ಸ್ ಬಂದು 5.5 ಇಯರ್ ಕೋರ್ಸು. ಫಸ್ಟ್ 4.5 ಇಯರ್ ಬಂದು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇರುತ್ತೆ. ಲಾಸ್ಟ್ 1 ಇಯರ್ ಬಂದು ಇಂಟರ್ನ್ಶಿಪ್ಪು ಕಾಲೇಜಲ್ಲೇ ಪ್ರೊವೈಡ್ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ಗೂ. ಓಕೆ, ನೆಕ್ಸ್ಟ್ ಜಾಬ್ಸ್ ನೋಡೋದಾದರೆ ನಾವು ಆಗಲೇ ಹೇಳ್ದಂಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು, ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು, ಕ್ಲಿನಿಕ್ಸು, ಯೋಗ ಟ್ರೈನಿಂಗ್ ಸೆಂಟರಲ್ಲಿ ನ್ಯಾಚುರೋಪತಿ ಡಾಕ್ಟರಾಗಿ ವರ್ಕ್ ಮಾಡಬಹುದು. ಸೊ ಇದೇ ಕಾಲೇಜಲ್ಲಿ ನೀವು ಲೆಕ್ಚರರ್ ಕೂಡ ವರ್ಕ್ ಮಾಡ್ಬೋದು. ಸೊ ಸ್ಯಾಲ್ರಿ ನೋಡೋದಾದರೆ ಸ್ಟಾರ್ಟಿಂಗ್ 50 to 5 lakhsವರೆಗೂ ನೀವು ಪ್ರೊವೈಡ್ ಮಾಡ್ತಾರೆ. ಸೊ ಈಗ ನಿಮಗೆ ಏನು ಅಂತ ಗೊತ್ತಾಯ್ತಲ್ವಾ? ಏನಾದರೂ ಫರ್ದರ್ ಡೀಟೇಲ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕೌನ್ಸಿಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.